ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ರಕ್ಷಿತಾ ಶಿವಕುಮಾರ್. ಹೌದಾ ಅಥರ್ವಾ? ರಕ್ಷಿತಾ ಶಿವಕುಮಾರ ನಾನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾವು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೆನ್ನೆ ಹೇಳ್ದಾಗೆ ನಾವು KR ನಗರ್ ಹೊರಟಿದ್ವಿ. ಇವರು ಡ್ಯೂಟಿಗೆ ರಜೆ ಹಾಕಿದ್ದಾರೆ. ನಮ್ಮ ಜೊತೆ ಅಥರ್ವನು ಜಾಯ್ನ್ ಆಗಿದ್ದಾನೆ. ಅವನು ಫುಲ್ ಖುಷಿಯಿಂದ ನೆನ್ನೆಯಿಂದ ನಾನು ಹೋಗ್ಬೇಕಂತ ಇದ್ದ. ಇವನಿಗೂ ಸಮ್ಮರ್ ಹಾಲಿಡೇಸ್ ಇದೆಯಲ್ಲ, ಬಟ್ ವಾಪಸ್ ಕರ್ಕೊಂಡ್ಬಂದ್ಬಿಡ್ಬೇಕು ಅಥರ್ವನ್ನ. ಅವ್ರ ಮಮ್ಮಿ ಹೇಳಿದ್ದಾರೆ. ವಾಪಸ್ ಬರ್ತೀವಿ, ಅಲ್ಲೇ ಇರ್ತೀಯ ಅಥರ್ವ? ನಾಳೆ ಹೋಗಿ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಇರ್ತೀಯಾ? ಓಕೆ. ಖುಷಿ ಆಗ್ತಾ ಇದೆ ಇವಾಗ ಹೋಗೋದು? ಯಾವಾಗ ಅವನಿಗೆ ಬಂಟು ಅಜ್ಜಿ ನೋಡ್ತೀನಿ ಅನಿಸ್ತಿದೆ. ಬಂಟು ಅಜ್ಜಿ ನೋಡ್ಬೋದು ಈಗ ಹೋದ್ರೆ ನೀನು. ಖುಷಿ. ಯಾರು ನೋಡ್ಬೇಕು ಅಂತ ಜಾಸ್ತಿ ಇಷ್ಟ ಆಗ್ತಾ ಇದೆ? ಆಮೇಲೆ ನೋಡಿ, ಈಗ ಇವ್ರಿಗೆ ಸ್ವಲ್ಪ ಕೆಲಸ ಇದೆ. ನಾನು ಇವರ ದೊಡ್ಡಮ್ಮನ ಮನೇಲಿ ಇರ್ತೀನಿ ಇವ್ರು ಬರೋವರೆಗೂ, ಮಧ್ಯಾಹ್ನವರೆಗೂ. ಆಮೇಲೆ ಮುಗಿಸ್ಕೊಂಡು ಒಂದು 3-4ಗೆಲ್ಲ ರಿಟರ್ನ್ ಆಗ್ತೀವಿ ಫ್ರೆಂಡ್ಸ್. ತಿಂಡಿ ಎಲ್ಲ ಮನೇಲೆ ತಿನ್ಕೊಂಡು ಬಂದಿದ್ದೀವಿ. ನಿದ್ದೆ ಬರ್ತಾ ಇದೆ. ಬೇಗ ತಿಂಡಿ ತಿನ್ಬಿಟ್ವಲ್ಲ ಅಲ್ವಾ? ಡ್ರೈವ್ ಯಾರು ಮಾಡೋದು? ಮಲ್ಕೋಬಿಟ್ರೆ ಶಿವಮಮ್ಮ ಮಲ್ಕೋಬಿಟ್ರೆ ಡ್ರೈವ್ ಯಾರು ಮಾಡೋದು? ಅಥರ್ವ ಮಾಡ್ತಾನೆ. ನಾನು ಮಾಡ್ಲಾ ಡ್ರೈವು? ನಾನು ಮಾಡ್ತೀನ, ಗೊತ್ತಾ ನಿಂಗೆ ಮಾಡಿರೋದು? ರಕ್ಷಿತ ಡ್ರೈವ್ ಮಾಡ್ತಾರ ಕಾರ್ನ? ಅವ್ನು ಗೊತ್ತು, ಬುದ್ಧಿವಂತ ಅವನು. ನಾನು ಮಾಡ್ಲಾ ಹಂಗಾದ್ರೆ ಡ್ರೈವ್? ನಿಲ್ಲಿಸಿ ಸೈಡ್ಗೆ. ಬರೀ ನಾನೇ ಮಾಡ್ಬೇಕು ಸರ್, ಬರೀ ಮಲ್ಕೊಳಂಗಿಲ್ಲ ನಾನು. ಫ್ರೆಂಡ್ಸ್, ಡ್ರೈವಿಂಗ್ ಕಳ್ಸ್ಕೊಟ್ರೆ ತಾನೇ ಮಾಡೋದು. ಪಕ್ಕದಲ್ಲಿ ಕೂರಿಸ್ಕೊಂಡು ಡ್ರೈವ್ ನಾನೇ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ? ನಿಮ್ಗೂ ಸ್ವಲ್ಪ ರೆಸ್ಟ್ ಇರುತ್ತೆ. ಅರ್ಧ ನೀವು ಮಾಡ್ಬೋದು, ಅರ್ಧ ನಾನು ಮಾಡ್ಬೋದಾ ಅಲ್ವಾ ಅಥರ್ವ? ಹೌದು. ಹಾಗೆ ಫ್ರೆಂಡ್ಸ್, ನಾನು ಮತ್ತು ಶಿವ ಅವರಿಬ್ರು ಶಿವ ಅವರ ದೊಡ್ಡಮ್ಮನ ಮನೆಗೆ ಹೋದ್ವಿ. ಅಲ್ಲಿ ಅಮ್ಮ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನೋಡಿಕೊಂಡು ಅವರು ಎಲ್ಲ ಕಂಫರ್ಟಬಲಾಗಿ ಖುಷಿಯಾಗಿದ್ದರು. 1 ವೀಕಿಂದ ಅಲ್ಲೇ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂಟು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇವಾಗ ನಾವು ಹೊರಡ್ತೀವಿ. ಇವಾಗ ಏನು ಅನಿಸ್ತು ನಿಮಗೆ? ಅಕ್ಕನ ಮನೇಲಿ 1 ವಾರ ಇದ್ರಲ್ಲ, ತುಂಬಾನೇ ಖುಷಿ ಆಯಿತು. ಹೌದಾ? ವೆರೈಟಿ ಫುಡ್ ಮಾಡ್ಕೊಂಡು ಎಲ್ಲರೂ ಮಕ್ಕಳೆಲ್ಲ ಇದ್ರಲ್ಲ. ಬಂಟು ಏನು ಹಿಂಸೆ ಕೊಟ್ಟಿಲ್ಲ ಅಲ್ವಾ? ಆಟ ಆಡ್ಕೊಂಡ. ಅಕ್ಕ, ನಾನು, ಆಮೇಲೆ ಅಕ್ಕನ ಸೊಸೆ ಟೈಮ್ ಪಾಸ್ ಮಾಡಿದ್ರಿ. ಟೈಮ್ ಪಾಸ್ ಅಂತೂ ಚೆನ್ನಾಗಿ ಮಾಡಿದ್ವಿ. ಅಕ್ಕನ ಮಗ ಎಲ್ಲ ಒಟ್ಟೊಟ್ಟಿಗೆ ಕುತ್ಕೊಂಡು ಮಾತಾಡೋದು. ಒಂಥರ ಭಾಳ ಒಂದು ವಾರದಿಂದ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್. ಎಷ್ಟು ಬೇಗ 1 ವಾರ ಆಯ್ತು ಅನಿಸ್ತಾ ಇದೆ ಅಲ್ವಾ? ಇವಾಗ ಬಿಟ್ಬಿಟ್ಟು ಹೋದ್ವಿ ಅನ್ಸುತ್ತೆ. ಭಾಳ ಇಷ್ಟ ಆಯಿತು. ಖುಷಿ ಆಯಿತು. 1 ವಾರ ಹೋದಂಗೆ ಕಾಣಲಿಲ್ಲ. ನೀವು ಇಲ್ಲಿದ್ರಿ, ನಮ್ಮಿಬ್ರಿಗೆ ಅಲ್ಲಿ ಬೇಜಾರಾಗ್ತಾ ಇತ್ತು. ಹೌದಾ? ಸಡನ್ ಆಗಿ ಮನೇಲಿ ಯಾರಾದ್ರೂ ಒಬ್ರಿಲ್ಲ ಅಂದ್ರೂ ಬೇಜಾರಾಗುತ್ತೆ. ಹೌದು. ಆಮೇಲೆ ಬಂಟು ಆಟ ಆಡ್ತಾ ಇದ್ದ ಮನೇಲಿ. ಇಲ್ಲಂತೂ ಭಾಳ ಖುಷಿ ಆಯ್ತು. ಮಕ್ಕಳ ಆಟ. ಇಲ್ಲಿ ಯಾವಾಗ ಬಂದು ಉಳ್ಕೊತಾ ಇದ್ರಿ? ಮುಂಚೆ ಬಂದು ಉಳ್ಕೊತಾ ಇದ್ರಾ? ಮುಂಚೆ ಬಂದು ಉಳ್ಕೊತಿದ್ದೆ. ಹೌದಾ? 1 ವಾರ ಇರ್ತಿದ್ನ ಅಷ್ಟು. ಮಾತಾಡ್ಕೊಂಡ್ ಟೈಮ್ ಒಂದ್ಸಲ ಕರ್ಕೊಂಡ್ ಬಂದಿದ್ದೆ. ಹೌದಾ? ಮಗುಲಿ? ಹೌದಾ? ಅಲ್ಲಿಂದ ಬರಕ್ ಟೈಮೇ ಇರ್ಲಿಲ್ಲ. ಇಲ್ಲಿ ಬಂಟು ಆದ್ಮೇಲೆ ನೋಡ್ಕೊಳ್ಳೋದೇ ಆಯ್ತಲ್ಲ. ಹಾಗೆ ಫ್ರೆಂಡ್ಸ್, ಹೊರಟಿದ್ದೀವಿ ನಾವು KR ನಗರಿಂದ ಮೈಸೂರಿಗೆ. ಏನಂದ್ರೆ ಇವ್ರ ದೊಡ್ಡಮ್ಮನ ಮನೇಲಿ ಇಷ್ಟೊತ್ತವರೆಗೂ ಅಥರ್ವ ಆಟ ಆಡ್ತಾ ಇದ್ದ. ಅಲ್ಲಿವರೆಗೂ ನಾವು ಅಮ್ಮನ ಇವ್ರ ಊರು ಯಾವ್ದು, ಬ್ಯಾಡ್ರಳ್ಳಿ, ಅಲ್ಲಿಗೆ ಡ್ರಾಪ್ ಮಾಡಕ್ ಹೋಗಿದ್ವಿ. ಅವ್ರು ನಾಳೆ ಇಲ್ಲ ನಾಡ್ದು ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಅಥರ್ವ ಆಟ ಆಡ್ತಾ ಇದ್ದ. ಅಥರ್ವ ನೋಡಿ ಎಷ್ಟು ಬೇಜಾರಾಗಿದ್ದಾನೆ, ಬಿಟ್ಟು ಬರೋಕ್ಕಾಗ್ತಾ ಇಲ್ಲ ಪಾಪ. ಅವ್ನು ಸಮ್ಮರ್ ಹಾಲಿಡೇಸ್ ಅಲ್ವಾ, ಎಲ್ಲರೂ ಮಕ್ಕಳು ಅಲ್ಲಿ ಜಾಸ್ತಿ ಇದ್ರು. ಆಟ ಆಡ್ತಾ ಇದ್ದ. ಬಟ್ ಕರ್ಕೊಂಬರುವಾಗ ತುಂಬ ಬೇಜಾರು ಮಾಡ್ಕೊತಾ ಇದ್ದ. ಬೇಜಾರಾಯ್ತಾ ಅಥರ್ವ?
ಯಾಕೆ ಈಗ ಅಲ್ಲೇ ಇರ್ಬೇಕು ಅನ್ಸ್ತಾಯ್ತಾ ನಿನ್ಗೆ? ಹೌದಾ? ಯಾಕೆ ಅಷ್ಟೊಂದು ಚೆನ್ನಾಗಿದ್ಯಾ ಅಲ್ಲಿ? ಯಾರ್ಯಾರಿದ್ದಾರೆ ಅಲ್ಲಿ? ಹೌದಾ? ಈಗ ಮೈಸೂರಿಗೆ ಹೋದ್ರೆ ಬೇಜಾರಾಗುತ್ತಾ? ನಾಳೆ ಬರೋಣ? ಇವಾಗ್ಲೂ ಹೋಗೋಣ? ಹೋಗೋಣ ತಿರುಗಿಸಿ ಒಟ್ಟೋಗೋಣ. ನಾವು ಅಲ್ಲೇ ಮಲ್ಕೊಬಿಡೋಣ ತಿರುಗಿಸ್ಬಿಟ್ಟು. ಹಾ ಹೋಗೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಮಿಸ್ ಮಾಡ್ಕೊಂತ ಇದ್ದಾನೆ. ಬರೀ ಅರ್ಧ ದಿನಕ್ಕೆ ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ. ಎಷ್ಟು ಕಷ್ಟಪಟ್ಟ ಅಂತಂದ್ರೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ತೋರಿಸ್ಬೇಕಿತ್ತು ನಿಮ್ಗೆ. ಅಷ್ಟು ಕಷ್ಟಪಟ್ಟ. ಸ್ಲಿಪ್ಪರ್ ಹಾಕೊಂಡು ಬಿಚ್ಬಿಟ್ಟು ಓಡ್ತಾ ಇದ್ದ ಅಲ್ವಾ ಅಥರ್ವಾ? ಆಯ್ತು, ನಾಳೆ ಹೋಗೋಣ ಆಯ್ತಾ? ನಿನಗೆ ಮನೇಲೆ ಇದ್ದಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ನಲ್ಲ, ಅದಕ್ಕೆ ಒಂದೇನೋ ವಸ್ತು ಅನ್ಸ್ತು. ಬೆಳಗಿಂದ ಚೆನ್ನಾಗಿ ಆಟ ಆಡ್ದ, ಆಗ್ಲೇ ಟೈರ್ ಆಗ್ಬಿಟ್ಟಿದ್ಯಲ್ಲ ಆಟ ಆಡಿ ಒಳ್ಳೆ ಊಟ ಅಲ್ಲ, ಆಟ ಇದ್ರೆ ಸಾಕು. ಯಾವ ಊಟ ನೀವು ಅಷ್ಟೇ ಅಲ್ವಾ? ಮನೆಗೆ ಬರ್ತಾ ಇರ್ಲಿಲ್ವಂತೆ ಬೆಳಗ್ಗೆ ಹೋದ್ರೆ ರಾತ್ರಿನೇ ಮನೆಗೆ ಬರ್ತಿದ್ದೆ ನಾನು. ಫ್ರೆಂಡ್ಸ್, ಇವರು ಮಧ್ಯಾಹ್ನ ಊಟಕ್ಕೂ ಬರ್ತಾ ಇರ್ಲಿಲ್ವಂತೆ. ಯಾಕಂದ್ರೆ ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಊಟ ಮುಗಿಸ್ಕೊಂಡು ಕಳ್ಸಲ್ಲ ಅಪ್ಪ ಅಮ್ಮ ಹೊರಗಡೆ ಆಟಕ್ಕೆ ಅಂತ. ಮಧ್ಯಾಹ್ನ ಊಟನೂ ಸ್ಕಿಪ್ ಮಾಡ್ಬಿಡ್ತಾ ಇದ್ರಂತೆ ಫ್ರೆಂಡ್ಸ್. ಮತ್ತೆ ಆಟಾಡ್ತಿದ್ದೆ 7 ಗಂಟೆ ರಾತ್ರಿ 6:30 7 ಗಂಟೆ ಬರ್ತಿದ್ವಿ ಮನೆಗೆ. ಕತ್ಲ ಆಗ್ಬೇಕು, ಮನೆ ರೇಗ್ಸವ್ರು ನನಗೆ. ಆಮೇಲೆ ಕೋಳಿಗಳು ಆಚೆ ಬಿಟ್ರೆ ಬಿಡ ರಾತ್ರಿ ಬರ್ತಾವಲ್ಲ, ಮೇಯ್ಕೊಂಡು ಹಂಗೆ ಬರ್ತಾನೆ ಅಂದ್ಬಿಟ್ಟು ಬೆಳಿಗ್ಗೆ ಹೋದ್ರೆ ಸಂಜೆನೆ ಹಂಗಂದ್ರೆ ಬರ್ತಾ ಇದ್ದು ನೋಡಿ. ಎಲ್ಲ ಸಣ್ಣ ಮಕ್ಳೆಲ್ಲ ಅಷ್ಟೇನೆ. ಯಾವ ತರ ಬರ್ತಿದೆ ಅಂದ್ರೆ, ನಮ್ಮ ಅಪ್ಪನ ಬಂದು ಬಾಗ್ಲಲ್ಲಿ ನೋಡಿದೆ, ಸ್ಲಿಪ್ಪರ್ ಇದೆಯಾ, ಸೈಕಲ್ ನಿಂತಿದ್ಯಾ, ಹಿಂಗ್ ನೋಡ್ಕೊಂಡು ಬರುವೆ. ಇದ್ರೆ ಬೈತಿದ್ರಲ್ಲ ಅವ್ರು ಹೋಗೋ ಗಂಟೆ ಒಂದ್ಸಲ 1/4 ಗಂಟೆ 2 ಗಂಟೆ ಕಾಯುವೆ, ಹೋಗ್ಲಿ ಅಂತ. ಅವ್ರು ಹೋದ್ಮೇಲೆ ಬರುವೆ. ನೋಡಿ ಎಷ್ಟೆಷ್ಟು ಆಟಗಳು ಆಡಿದ್ದಾರೆ ಸಣ್ಣ ಮಕ್ಳಿದ್ದಾಗೆಲ್ಲ. ತುಂಬಾನೇ ಏನೇನೋ ಆಟ ಗೋಲಿ ಆಡ್ತಿದ್ದೆ. ನೋಡಿ ಫ್ರೆಂಡ್ಸ್, ಇವ್ರದ್ದು ಹಳೆ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ಕೊಂತ ಇದಾರೆ. ಅಕ್ಕ ತಮ್ಮಂದಿರು ಇಲ್ಲ, ಅಕ್ಕಂದಿರು ತಮ್ಮ. ಹೇಳಿ ಈಗ ಫಸ್ಟ್ ಇಂದ ಏನೇನು ಮೆಮೊರೀಸ್ ಇದೆ ಅಕ್ಕ ನಿಮ್ಗೆ? ಈಗ ಇಲ್ಲಿ ಇನ್ವಿಟೇಷನ್ಸ್ ಕಾರ್ಡ್ಸ್ ಇತ್ತಲ್ಲ, ಅದೆಲ್ಲ ಈ ತರ ಹಿಂಗೆ ಚಿಕ್ಕವರಿದ್ದಾಗ ಬುಕ್ಸ್ದು ಇದ್ ಬರ್ತಿತ್ತಲ್ಲ, ಏನೋ ಅದ್ ಏನಂತ ಇದೀವಿ ನಾವು, ರಟ್ಟು. ಬುಕ್ದು ಹಿಂದ್ಗಡೆ ರಟ್ಟು ಬರುತ್ತಲ್ಲ, ರಟ್ಟೆ ಅದು. ಅದನ್ನ ಆಕ್ಚುಲ್ ಆಗಿ ಇವಾಗ ಏನಂತ ಅಂತ ಗೊತ್ತಿಲ್ಲ. ಆ ರಟ್ಟನ್ನ ಹಿಂಗೆಲ್ಲ ಹಿಂಗ್ ಜೋಡಿಸ್ಬಿಟ್ಟು ಎಕ್ಸಾಮ್ ಪಾಡ್ಗೆ ಏನಂತ ಇದ್ವಿ? ರಟ್ ಕೊಡಿ. ಅದೊಂಥರ ಬೇರೆ. ಇವಾಗೆಲ್ಲ ಸ್ಟೈಲಿಶ್ ಆಗಿ ಬಂದಿದೆ, ಅವಾಗೆಲ್ಲ ಫುಲ್ಲು ಬ್ರೌನ್ ಕಲರ್ ಬರ್ತಾ ಇದ್ದಲ್ಲ, ಅದಕ್ಕೆಲ್ಲ ಅಂಟಿಸ್ಕೊಂಡು ಬರ್ಕೊಂಡು ಅದೆಲ್ಲ ದೇವ್ರ ಫೋಟೋ ಅನ್ಸ್ಕೊಳ್ಳೋದು. ಅಫ್ಟಿಯರ್ ಈಗ ಫ್ಲೋರ್ ಅಂತೀವಿ. ಹೌದು, ಫಸ್ಟ್ ಫ್ಲೋರ್. ಆಟ ಸಾಮಾನು ₹1 ₹1 ಬಕೆಟ್, ₹1 ಸ್ಟವ್, ₹1 ₹2 ಬ್ಯಾಂಗಲ್ಸ್, ಚೈತನ್ಯ ಬ್ಯಾಂಗಲ್ಸ್ ತಗೊಂಡು ನಮ್ದು ಅಲ್ಲಿ ಸ್ಯಾಮ್ಸಂಗ್ ಅಲ್ಲೊಂದು ಸುಮ್ಮನಿರುತ್ತೆ. ಚೆನ್ನಾಗಿತ್ತು. ಆ ಸ್ಯಾಮ್ಸಂಗ್ ಸ್ಟೋರಲ್ಲಿ ₹10 ಕ್ಯಾರಮ್, ಕ್ಯಾರಮ್. ಅಯ್ಯೋ ಇಷ್ಟೇ ಇರ್ತಿರ್ಲಿಲ್ಲ. ಕ್ಯಾರಮ್ ಬೋರ್ಡ್ ಅಲ್ಲಿ ನಮಗೂ ಇಷ್ಟೇ ಪ್ಲಾಸ್ಟಿಕ್. ಇದು ಜಾತ್ರೆಯಲ್ಲಿ ಸಿಗ್ತಾ ಇತ್ತಲ್ಲ, ದೊಡ್ಡ ಇರು ಅಥರ್ವಾ? ಮಾತ್ರ ದುಡ್ಡಿಲ್ಲ, ತಗೊಡ್ತಾ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ. ನಾವು ಅದು ಆಸೆ ಈಡೇರ್ಸ್ಕೋಬೇಕಲ್ಲ ಕೇರಮ್ ಆಡೋದನ್ನ, ಅದನ್ನ ತಗೊಬಂದ್ಬಿಟ್ಟು ಆಡ್ಕೊಳ್ಳೋದು. ಏನಂದ್ರೆ ಎಲ್ಲ ಉಳ್ಕೊಡೋ ಜೀವಿತು ದೊಡ್ಡ ತಗೊಂಡ ರಮ್ಯ, ನಮ್ಗೆ ಆಡಕ್ಕೆ ಮನ್ಸಿತ್ತಿಲ್ಲ ಆಗ. ಹಂಗೇನೆ ಎಲ್ಲಾರ್ನು ಆಡೋಣ ಬನ್ನಿ ಅಂತ ಹೊಸಿ ಹಿಂಸೆ ಕೊಡ್ತಿದ್ನ ನಮ್ಗೆ. ಗೇಮ್ಸ್ ಅಂತ ಬಂದ ಏನೋ ಎಷ್ಟೇ ನಾವ್ ಎಂಜಾಯ್ ನೋಡಿ, ಮಕ್ಳು ಅದಕ್ಕೆ ಎಂಜಾಯ್ ಮಾಡ್ಬೇಕು ಅಂತ ಹೇಳೋದು ಅಲ್ವಾ? ಸಣ್ಣ ಮಕ್ಳು ಫ್ರೆಂಡ್ಸ್ ಜೊತೆ ಹಂಗೆಲ್ಲ. ಹಾ ಹೇಳಪ್ಪ. ಸೊಸೆ? ನನ್ಗೆ ಸೊಸೆ ಯಾರೋ? ನಂಗೆ ಅತ್ತೆ ಇದ್ದಾರೆ, ಅಜ್ಜಿ. ನಂಗೆ ಸೊಸೆನೇ ಇಲ್ವಲ್ಲ.
ಸೊಸೆ ನೀವೇ ಸೊಸೆ ನಿಮ್ಮ ಅಜ್ಜಿ ದೊಡ್ಡದ ಅತ್ತೆ ಅತ್ತೆ ಇದ್ದಾರಲ್ಲ. ನಂಗೆ ಅತ್ತೆ ಇದ್ದಾರೆ. ಯಾರು ಹೇಳು? ಅಜ್ಜಿ, ಚಂದ್ರಕಲಾ ಅಜ್ಜಿ. ಅವ್ರು ನಂಗೆ ಅತ್ತೆ. ಅಂದ್ರೆ ಅಲ್ಲ ಹಿಂಗ್ ಕೇಳು, ನಿಮ್ಗೆ ಸೌಮ್ಯ ಮಮ್ಮಿ ಇಷ್ಟನಾ ರಮ್ಯ ಮಮ್ಮಿ ಇಷ್ಟನಾ ಅಂತ ಕೇಳು. ನಿಂಗೆ ಸೌಮ್ಯ ಮಮ್ಮಿ ಇಷ್ಟನಾ ರಮ್ಯ ಮಮ್ಮಿ ಇಷ್ಟನಾ? ನನಗೆ ಶಿವ ಮಾಮ ಇಷ್ಟ. ನೋಡ್ದಾ ಅಥರ್ವ, ನಾನ್ ಕೇಳಿದ್ದು ಸೌಮ್ಯ ಮಮ್ಮಿ ಇಷ್ಟನಾ ರಮ್ಯ ಮಮ್ಮಿ ಇಷ್ಟನಾ ಅಂತ ಕೇಳು. ನನಗೆ ಇಬ್ರು ಮಮ್ಮಿನೂ ಇಷ್ಟ. ಸುಳ್ಳು. ಸುಳ್ಳ. ಇಲ್ಲ, ಈ ಶಿವ ಮಾಮನ್ ಕೇಳು. ನಿಂಗೆ ಸೌಮ್ಯ ಮಮ್ಮಿ ಇಷ್ಟನಾ ಚಿಂತ ಕಷ್ಟನಾ? ರಮ್ಯಾ ಮಮ್ಮಿ ಇಷ್ಟನಾ ಸೌಮ್ಯ ಮಮ್ಮಿ ಇಷ್ಟನಾ? ನಂಗೆ ರಮ್ಯ ಮಮ್ಮಿ ಮತ್ತೆ ಸೌಮ್ಯ ಮಮ್ಮಿ. ಶಿವ ಮಾಮನ್ ಕೇಳು, ಇಬ್ರಲ್ಲಿ ಯಾರು ಇಷ್ಟ ಅಂತ. ಇಬ್ರಲ್ಲಿ ಯಾರು ಇಷ್ಟ? ಚಿಕ್ಕಪ್ಪಮ್ಮ ಚಿಕ್ಕಮ್ಮನ. ನೀವ್ ಹೇಳಿ, ಇಬ್ರಲ್ಲಿ ಯಾರು ಇಷ್ಟ? ಯಾರಿಬ್ರಲ್ಲಿ? ಅಕ್ಕಂದಿರಲ್ಲಿ. ಎರಡು ಕಣ್ಣು, ಈ ಕಣ್ಣು ಇಷ್ಟ. ಯಾವ ಕಣ್ಣಿಗೆ? ಲೇ ಆದ್ರೆ ರಕ್ಷಿತಾ 3ನೇ ಕಣ್ ತೋರ್ಸ್ಬಿಟ್ಲೇ ನಂಗೆ ಶಿವಮಮ್ಮ ಇಷ್ಟ ಅಂತ. ನಾನು ಆಪ್ಷನ್ ಇಟ್ಕೊಂಡು ಹೇಳಲಿಲ್ಲ, ನಾನು ಸುಮ್ಮನೆ ತಮಾಷೆ ಮಾಡಕ್ ಹೇಳಿದ್ದು. ಹೌದು, ನೀನ್ ನನ್ನೇ first ಬಿಡ್ಬೇಕು. ಮತ್ತೆ ಇನ್ನೇನಪ್ಪ, ಇನ್ಯಾರು ಇಷ್ಟ? ಇನ್ನೊಂದು ಕ್ವಶನ್. ಪಪ್ಪ ಇಷ್ಟನಾ ಮಮ್ಮಿ ಇಷ್ಟನಾ? ನಮ್ಮ ಅಪ್ಪನೇ. ನಿಮ್ಗೆ ಬಟ್ಟು ಇಷ್ಟನಾ ಅಥರ್ವ ಇಷ್ಟನಾ? ಅದೆಲ್ಲ ಸರಿ, ಇವತ್ತು ಅಲ್ಲೇ ಮನೆ ಕತ್ತೀನಿ ಅಂತಿದ್ದೆ ನಿಮ್ಮ ಅಪ್ಪನ ಬಿಟ್ಬಿಟ್ಟು. ಅಲ್ಲಿ ಯಾರನ್ನು ಭವಿಷ್ಯ ಅಲ್ಲ, ಯಾರೋ ಭವಿಷ್ಯನ ಭವಿಷ್ಯ. ಭವಿಷ್ಯ ಜೊತೆ ಮಲಿಕತೀನಿ ಅಂದ. ನಮ್ಮ ಅಪ್ಪನ ಜೊತೆ ಮಲ್ಕೊಳ್ಳೋದ್ರೆ ನಾನು ಭವಿಷ್ಯ ಜೊತೆ ನೋಡಿದ್ರೆ ಮಲ್ಕೊತೀನಿ ನವೀನ್ ಅಂದ. ನಮ್ಮ ಅಪ್ಪನ ಇಷ್ಟ ಅಂತ ಬಿಲ್ಡಪ್ ಕೊಡ್ತಾನೆ. ಭವಿಷ್ಯತೆ ಮಲ್ಕತೀನಿ ಅಂತಿದ್ದೆ, ನಾನು ಬರಲ್ಲ ಅಂತ. ಇಟ್ಸ್ ಓಕೆ, ಒಂದೇ ದಿನ. B for ಪಪ್ಪ, B for ಭವಿಷ್. B for ಭವಿಷ್ಯ. ಈಗ ಅಥರ್ವ ಕೇಳೋ, ಅಕ್ಕ ನಿಮ್ಗೆ ಬಂಟು ಇಷ್ಟನಾ ಅಥರ್ವ ಇಷ್ಟನಾ? ಬಿಸಿ ಇದ್ರೆ ನನಗೆ ಬಂಟು ಇಷ್ಟ. ಶೇಟ್. Emotion damage. ನೆಕ್ಸ್ಟ್ ಶಿವಮಮ್ಮ ಇಷ್ಟನಾ? ನಂಗೆ ನಾನು ಇಷ್ಟ. ಓ ನಂಗೆ ಅಥರ್ವನೇ ಇಷ್ಟ. ಬರೀ ಹೇಳು. ಅಥರ್ವ ನಂಗೆ ನೀನೇ ಇಷ್ಟ. ಅಥರ್ವ ಶಿವಮಮ್ಮಂಗಿಂತ. ನಿಮ್ ಜೊತೆ ತಿನ್ಸಿದ್ವಿ ತರ. ಏನಪ್ಪ? ನಿಮ್ ಜೊತೆ ತಿನ್ಸಿದ್ವಿ ನನ್ ತಾನೆ ಜೊತೆ ಊಟ. ನನ್ ಜೊತೆ ತಿನ್ಸ್ಕತಿಂತಾನೆ ಊಟನ ಅಂತನಾ? ಹ್ಮ್. ನಿಂಗೆ ನಾನು ಇಷ್ಟನಾ ಶಿವಮಮ್ಮ ಇಷ್ಟನಾ? ನಾನಾ? ರಕ್ಷಿತಾ ಅತ್ತೆನಾ? ಆಮೇಲೆ ಇನ್ಯಾರು? ಸರಿ ಕಣೆ ಸೌಮ್ಯ, ನನ್ನ ಫೋನ್ ಸ್ವಿಚ್ ಆಫ್ ಆಗ್ತಾ ಇದೆ. ರಕ್ಷಿತತೆ, ರಮ್ಯ ಮಮ್ಮಿ, ಶಿವಮಮ್ಮ, ನಮ್ಮಪ್ಪ ಇಷ್ಟ ಜನ. ಇಷ್ಟು ಜನನು ಇಷ್ಟನಾ? ಗುಡ್ ಬಾಯ್. ಸೌಮ್ಯ ಮಮ್ಮಿ, ಚಿಂತಪ್ಪ ಜಾಸ್ತಿ ಜನ ಇಷ್ಟ. ಈಗ ಕಂತೆಕೊಬ್ಳಿಗೆ ನಾಳೆ ಹೋಗ್ತೀಯಾ? ಮತ್ತೆ ಹೋಯ್ತೀನಿ. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ ಅಥರ್ವ ಎಷ್ಟು ಕ್ಯೂಟಾಗಿ ಎಷ್ಟು ಮಾತಾಡ್ತಾನೆ ಅಂತ. ಹೀಗೆ ಮಾತಾಡ್ತಾ ಅವರು ಮನೆಗೆ ಹೋದ್ರು ಮಲ್ಕೊತೀವಿ ಅಂತ ನಾವು ಮಲ್ಕೊಳ್ಳೋಣ ಅಂತ ಹೋದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.